ಮುಖ್ಯಾಂಶಗಳು. ಶ್ರೀ ಭಕ್ತ ಕನಕದಾಸರ ಜಯಂತಿ, ಗಣ್ಯರಿಂದ ಪುತ್ಥಳಿಗೆ ಪುಷ್ಪನಮನ. ಶ್ರೀ ಕನಕದಾಸರ ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ, ಡೊಳ್ಳು ಹಿಡಿದು ಹೆಜ್ಜೆ ಹಾಕಿದ ಶಾಸಕರುಗಳು. ಪಿಡಿಒ ಪರೀಕ್ಷೆ ಗೊಂದಲ, ಜಿಲ್ಲಾಧಿಕಾರಿಗಳಿಂದ ಕೆಪಿಎಸ್ಸಿಗೆ ವರದಿ, ಪ್ರತಿಭಟಿಸಿದ 12 ಜನ ಅಭ್ಯರ್ಥಿಗಳ ವಿರುದ್ಧ ಕೇಸ್ ದಾಖಲು. ಶ್ರೀ ಸಂಗೊಳ್ಳಿ ರಾಯಣ್ಣ ನಾಮಫಲಕ ಅನಾವರಣ, ಪುತ್ಥಳಿ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಅನುದಾನ, ಡಾಕ್ಟರ್ ಶಿವರಾಜ್ ಪಾಟೀಲ್. ಕನಕದಾಸರ ಜಯಂತಿ ಅಂಗವಾಗಿ ಖಾಸಗಿ ಶಾಲೆಗಳ ದೈಹಿಕ ಶಿಕ್ಷಕರಿಂದ ಮ್ಯಾರಥಾನ್ ಓಟ, ರವಿ ಬೋಸರಾಜು ಚಾಲನೆ. ಈಗ ವಾರ್ತೆಗಳ ವಿವರ. ಶ್ರೀ ಕನಕದಾಸ ಜಯಂತಿ ಅಂಗವಾಗಿ ಶಾಸಕರುಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಮಾಜಿ ಸಂಸದ ಬಿವಿ ನಾಯಕ್ ಸೇರಿ ಅನೇಕರು ಕನಕದಾಸ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಕುರುಬರ ಸಂಘದ ಸಹಯೋಗದಲ್ಲಿ ನಗರದಲ್ಲಿ ಸಂಭ್ರಮದಿಂದ ಸಂತ ಕವಿ ಶ್ರೀ ಕನಕದಾಸರ ಜಯಂತಿಯನ್ನು ಇಂದು ಆಚರಿಸಲಾಯಿತು. ನಗರದ ಶ್ರೀ ಕನಕದಾಸರ ವೃತ್ತದಲ್ಲಿ ಪುತ್ಥಳಿಗೆ ಪೂಜೆ ಸಲ್ಲಿಸುವ ಮೂಲಕ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ರಾಯಚೂರು ನಗರ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಮಾಜಿ ಸಂಸದ ಬಿವಿ ನಾಯಕ್, ಜಿಲ್ಲಾಧಿಕಾರಿ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ನಗರಸಭೆ ಅಧ್ಯಕ್ಷ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್ ಸೇರಿದಂತೆ ಅನೇಕ ಗಣ್ಯರು ಶ್ರೀ ಕನಕದಾಸ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಶ್ರೀ ಕನಕದಾಸ ವೃತ್ತದಿಂದ ಆರಂಭವಾದ ಮೆರವಣಿಗೆ ಗಂಜ್ ವೃತ್ತದಿಂದ ಪ್ರಾರಂಭವಾಗಿ ಚಂದ್ರಮಾಳೇಶ್ವರ ವೃತ್ತ, ಟಿಪ್ಪು ಸುಲ್ತಾನ್ ಉದ್ಯಾನವನ, ಮೋತಿ ಮಸೀದ್, ನಗರಸಭೆ, ಕೇಂದ್ರ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತದಿಂದ ಸಾರ್ವಜನಿಕ ಉದ್ಯಾನದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ಹಗಲು ವೇಷ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳ ಪ್ರದರ್ಶನ ಜನಮನ ಸೆಳೆಯಿತು. ಸರ್ ನಿಂತು ಬಿಡು ಸರ್, ಹಂಗೆ ಸರ್ ನಿಂತು ಸರ್, ಸರ್ ಇಲ್ಲಿ ನೋಡಿ ಸರ್, ಸರ್ ಈ ಕಡೆ ಸರ್, ಡಾಕ್ಟರ್ ಸಾಬ್ರೆ ಸರ್ ಇಲ್ಲಿ ನೋಡಿ ಸರ್, ಈ ಕಡೆ ಸರ್ ನೋಡಪ್ಪ ಕೊಂಚಮ ಡಾಕ್ಟರ್ ಸಾಬ್ ಒಂದ್ ಸೆಕೆಂಡ್ ಸರ್, ನೋಡಿ ಸರ್ ಈ ಕಡೆ ಸರ್ ಒಂದ್ ಸೆಕೆಂಡ್ ಸರ್, ಮುಂದೆ ನೋಡಕ್ಕೆ ಮತ್ತೆ ಇಷ್ಟು ದಿವಸ ನಿಮ್ಮನ್ನು ನೋಡಿವಲ್ಲಪ್ಪ, ಇವಾಗ ಓಕೆ ಸರ್. ಏ ಅಣ್ಣ ಮ್ಯೂಸಿಕ್ ಸರ್, ಡಾಕ್ಟರ್ ಶಿವರಾಜ್ ಪಾಟೀಲ್ಗೆ, ಡಾಕ್ಟರ್ ಶಿವರಾಜ್ ಪಾಟೀಲ್ಗೆ. ಎಲ್ಲ ಶಾಸಕರಿಗೆ ಬಂದು ಕ್ರೀಡಾಪಟುಗಳು ಭಾಗವಹಿಸಿದ್ದು ಅನೇಕ ದೂರದಿಂದ ಬಂದು ಜಮಖಂಡಿ ಕ್ರೀಡಾಪಟುಗಳು ಭಾಗವಹಿಸಿದ್ದು ಉಚಿತವಾಗಿ ಪ್ರಥಮ ಬಾರಿಗೆ ಕ್ರಾಸ್ ಕಂಟ್ರಿ ಓಟವನ್ನು ಹಮ್ಮಿಕೊಂಡಿದ್ದು ಎಲ್ಲ ನಮ್ಮ ಕುರುಬ ಸಮಾಜ ಮತ್ತು ಎಲ್ಲ ಹಿರಿಯ ಮುಖಂಡರು ಪ್ರಥಮ ಮತ್ತು ದ್ವಿತೀಯ ತೃತೀಯ ಸ್ಥಾನ, 4ನೇ ಸ್ಥಾನ, 5ನೇ ಸ್ಥಾನ ಬಂದಿರತಕ್ಕಂಥ ಕ್ರೀಡಾಪಟುಗಳು ವೇದಿಕೆ ಹತ್ರ ಬಂದು ಭಕ್ತ ಕನಕದಾಸ್ ಅವರ 537ನೇ ಜಯಂತ್ಯೋತ್ಸವ ರಾಯಚೂರಿನ ಕಬಡ್ಡಿ ಕ್ರೀಡಾಕೂಟಗಳು, ರಾಯಚೂರು ನಗರದಲ್ಲಿ ಕ್ರಾಸ್ ಕಂಟ್ರಿ ಓಟಗಳು ಯಶಸ್ವಿಯಾಗಿ ರಸಪ್ರಶ್ನೆ ಕಾರ್ಯಕ್ರಮ, ಅನೇಕ ಸಮಾಜದ ಅನೇಕ ವಿಭಾಗದ ಎಲ್ಲ ಸ್ಪರ್ಧಾತ್ಮಕವಾಗಿ ಮುಂಚೂಣಿಯಲ್ಲಿ ಬರಬೇಕು ಎಂಬ ವಿನಂತಿಯನ್ನು ಸಮಾಜದ ಎಲ್ಲ ಯುವಕ ವೇದಿಕೆ ನಮ್ಮಲ್ಲಿ ಹೋಗಬೇಕು. ಜನರಿಂದ ಪ್ರವೇಶಿಸದ ಬಹುಮಾನವನ್ನು
ಶಿವಾನಂದ ಬೆಳಗಾವಿ ಅವರು ಬರೆದಿದ್ದಾರೆ. ಅದೇ ರೀತಿ ಸರ್ ಮೈಕಲ್ ಮಾತಾಡ್ಬಿಡಿ ಸರ್. ಕರಿಯಪ್ಪ ಸರ್ ಒಂದ್ ಸೆಕೆಂಡ್ ಮಾತಾಡ್ಬಿಡಿ. ಬಾಗಲಕೋಟೆ ಅವರು, ಬಾಗಲಕೋಟೆ ಜಿಲ್ಲೆ ಮೈಕಲ್ ಮಾತಾಡ್ಬಿಡಿ. ಬೆಳಗಾವಿ ಜಿಲ್ಲೆ ಅವರು ಸರ್ ಸರ್ ಬಾಗಲಕೋಟೆ ಥರ್ಡ್ ಪ್ರೈಸ್ ಅವರು ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ ಹಿರೇಮಠ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ದತ್ತಪ್ಪ ಸಾಗನೂರು, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜು, ಕಾಂಗ್ರೆಸ್ ಮುಖಂಡ ಮಹಮ್ಮದ್ ಶಾಲಂ, ಕೆ ಶಾಂತಪ್ಪ, ರವೀಂದ್ರ ಜಾಲ್ದಾರ್, ಹರೀಶ್ ನಾಡಗೌಡ, ನರಸಿಂಹಲು ಮಾಡಗಿರಿ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಕೆ ಬಸವಂತಪ್ಪ, ಕುರುಬ ಸಮಾಜದ ಮುಖಂಡರುಗಳಾದ ಬಿ ಬಸವರಾಜ್, ಈಶಪ್ಪ, ಕೇಶವಧಣಿ, ಮಹದೇವಪ್ಪ ಮಿರ್ಜಾಪುರ್, ಶೇಖರ್ ವಾರದ್, ನಾಗೇಂದ್ರಪ್ಪ ಮಟಮಾರಿ, ಹನುಮಂತಪ್ಪ ಜಾಲಿಬೆಂಚಿ, ಹನುಮಂತಪ್ಪ ವಕೀಲ್, ಸಂಗಮೇಶ್ ಭಂಡಾರಿ, ಶೇಖರ್ ವಾರದ್, ಬೂದ್ಯಪ್ಪ ಬೇವಿ, ನಾಗರಾಜ್ ಮಡ್ಡಿಪೇಟೆ, ಮಲ್ಲಿಕಾರ್ಜುನ್ ಏಗನೂರು, ಕೆ ಆಂಜನೇಯ ಸೇರಿದಂತೆ ಸಮಾಜದ ನೂರಾರು ಜನರು ಭಾಗವಹಿಸಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಕುರುಬರ ಸಂಘದ ಸಹಯೋಗದಲ್ಲಿ ನಗರದಲ್ಲಿ ಸಂಭ್ರಮದಿಂದ ಸಂತ ಕವಿ ಶ್ರೀ ಕನಕದಾಸರ ಜಯಂತಿಯನ್ನು ಇಂದು ಆಚರಿಸಲಾಯಿತು. ಶ್ರೀ ಕನಕದಾಸರ ಜಯಂತಿ ಅಂಗವಾಗಿ ಶಾಸಕರುಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಮಾಜಿ ಸಂಸದ ಬಿ.ವಿ. ನಾಯಕ್ ಸೇರಿ ಅನೇಕರು ಕನಕದಾಸರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ನಿತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಂಡ್ವೆ ರಾಹುಲ್ ತುಕಾರಾಂ ಸೇರಿದಂತೆ ಅನೇಕ ಅಧಿಕಾರಿಗಳು, ರಾಜಕೀಯ ಗಣ್ಯರು ಮಾಲಾರ್ಪಣೆ ಮಾಡಿದರು. ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ, ರವಿ ಬೋಸರಾಜು, ನಗರಸಭೆ ಅಧ್ಯಕ್ಷ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ನರಸಿಂಹಲು ಮಾಡಗಿರಿ, ಮಹಮ್ಮದ್ ಶಾಲಂ, ಹನುಮಂತಪ್ಪ ಜಾಲಿಬೆಂಚಿ ಸೇರಿದಂತೆ ಕುರುಬ ಸಮಾಜದ ಪದಾಧಿಕಾರಿಗಳು, ಗಣ್ಯರು ಭಾಗವಹಿಸಿದ್ದರು.
ರವಿವಾರದಂದು ನಡೆದಿರುವ ಪಿಡಿಒ ಪರೀಕ್ಷೆಯಲ್ಲಿ ಸಿಂಧನೂರಿನ ಪರೀಕ್ಷಾದಲ್ಲಿ ನಡೆದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ನಿತೀಶ್ಗೆ ಕೆಪಿಎಸ್ಸಿ ವರದಿಯೊಂದು ರವಾನಿಸಿದ್ದಾರೆ ಎಂದು ತಿಳಿದು ಬಂದಿದೆ. ರವಿವಾರದಂದು ನಡೆದಿರುವ ಪಿಡಿಒ ಪರೀಕ್ಷೆಯಲ್ಲಿ ಸಿಂಧನೂರಿನ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ನಿತೀಶ್ಗೆ ಕೆಪಿಎಸ್ಸಿ ವರದಿಯೊಂದು ರವಾನಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಸಿಂಧನೂರು ಪಟ್ಟಣದ ಸರ್ಕಾರಿ ಮಹಾವಿದ್ಯಾಲಯದ ರೂಮ್ ನಂಬರ್ 5 ಮತ್ತು 6ರಲ್ಲಿ ನಡೆದಿರುವ ಪ್ರಶ್ನೆ ಪತ್ರಿಕೆ ಬದಲು ಪ್ರಕರಣಕ್ಕೆ ಸಂಬಂಧಿಸಿದಂತೆ 800 ಜನ ನೋಂದಣಿ ಮಾಡಿಕೊಂಡಿದ್ದು 390 ಜನ ಅಭ್ಯರ್ಥಿಗಳು ಮಾತ್ರ ಹಾಜರಾಗಿದ್ದರು. ಪ್ರಶ್ನೆ ಪತ್ರಿಕೆ ವಿತರಣೆಯಲ್ಲಿ ಅದಲು ಬದಲಾಗಿರುವ ಕುರಿತು ಪರಿಶೀಲಿಸುತ್ತಿರುವಾಗಲೇ ಕೆಲ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿವೆ ಎಂದು ಗೊಂದಲ ಸೃಷ್ಟಿಸಿ ಪಕ್ಕದ ಕೋಣೆಗಳಿಗೆ ಹೋಗಿ ಪರೀಕ್ಷೆ ಬರೆಯದಂತೆ ಒತ್ತಾಯಿಸಿರುವ ಕುರಿತು ಮಾಹಿತಿ ಸಂಗ್ರಹಿಸಲಾಗಿದೆ. 97 ಜನ ಮಾತ್ರ ಪರೀಕ್ಷೆಗೆ ಹಾಜರಾಗಿ ಉಳಿದವರೆಲ್ಲರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ಮಾಹಿತಿ ಲಭ್ಯವಾಗಿದೆ. ವರದಿ ಜಿಲ್ಲಾಧಿಕಾರಿ ನಿತೀಶ್ ಮಾಹಿತಿ ನೀಡಿ ಪಿಡಿಒ ಪರೀಕ್ಷೆಯಲ್ಲಿ ಉಂಟಾಗಿರುವ ಗೊಂದಲ ಕುರಿತಾಗಿ ಕೆಪಿಎಸ್ಸಿಗೆ ವರದಿ ನೀಡಲಾಗಿದೆ. ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಪ್ರಶ್ನೆ ಪತ್ರಿಕೆ ಪೂರೈಸುವಾಗ ಆಗಿರುವ ಘಟನೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಗುಲ್ಲು ಎಬ್ಬಿಸಲಾಗಿದೆ. ಘಟನೆ ಕುರಿತಾಗಿ ಎಲ್ಲ ಪ್ರಾಥಮಿಕ ಮಾಹಿತಿ ಸಂಗ್ರಹಿಸಿ ಮಾಹಿತಿ ನೀಡಲಾಗಿದೆ. ಅನೇಕರು ಪರೀಕ್ಷೆಗೆ ಗೈರು ಹಾಜರಾಗಿದ್ದಾರೆ. 97 ಜನರು ಮಾತ್ರ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿರುವ ಕುರಿತು ಮಾಹಿತಿ ಲಭ್ಯವಾಗಿದೆ. ಮರು ಪರೀಕ್ಷೆ ನಡೆಸುವ ಕುರಿತಾಗಿ ಕೆಪಿಎಸ್ಸಿಯೇ ನಿರ್ಧರಿಸಬೇಕಿದೆ. 2-3 ದಿನಗಳಲ್ಲಿ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕಲಬುರಗಿಯಲ್ಲಿಯೂ ಇದೇ ರೀತಿ ಗೊಂದಲ ಉಂಟಾಗಿರುವ ಪ್ರಕರಣ ನಡೆದಿದೆ. ಕೆಪಿಎಸ್ಸಿ ನಿರ್ದೇಶನದ ಮೇರೆಗೆ ಮರು ಪರೀಕ್ಷೆ ನಡೆಸುವ ಕುರಿತು ನಿರ್ಧಾರವಾಗಲಿದೆ ಎಂದು ನಿತೀಶ್ ಹೇಳಿದರು. ಕೇಸ್ ದಾಖಲು. ಪರೀಕ್ಷೆಯಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸಿ ಪರೀಕ್ಷೆ ಬರೆಯದಂತೆ ಪ್ರಚೋದಿಸಿದ 12 ಜನರ ವಿರುದ್ಧ ಸಿಂಧನೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಸಿಟಿವಿ ಆಧರಿಸಿ ಬೇರೆ ಪರೀಕ್ಷಾ ಕೋಣೆಗೆ ಹೋಗಿ ಸುಳ್ಳು ಸುದ್ದಿ ಹರಡಿಸಿರುವ ಆರೋಪದ ಮೇಲೆ ಕೇಸ್ ದಾಖಲಿಸಲಾಗಿದೆ. ಸಿಸಿಟಿವಿ ಆಧರಿಸಿ ಬೇರೆ ಪರೀಕ್ಷಾ ಕೋಣೆಗೆ ಹೋಗಿ ಸುಳ್ಳು ಸುದ್ದಿ ಹರಡಿರುವ ಆರೋಪದ ಮೇಲೆ ಕೇಸ್ ದಾಖಲಾಗಿದೆ. ಪರೀಕ್ಷಾ ಮೇಲ್ವಿಚಾರಕ ಬಸವರಾಜ್ ತಡ್ಕಲ್ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪರೀಕ್ಷಾರ್ಥಿಗಳು ಯಾದಗಿರಿ, ಕಲಬುರಗಿ ಜಿಲ್ಲೆಯವರು ಎಂದು ಹೇಳಲಾಗಿದೆ. ಧೈರ್ಯ ಮತ್ತು ಕೆಚ್ಚೆದೆಯ ಹೋರಾಟಕ್ಕೆ ಸಂಗೊಳ್ಳಿ ರಾಯಣ್ಣ ಸ್ಫೂರ್ತಿಯಾಗಿದ್ದಾರೆ. ಮಕ್ಕಳಿಗೆ ಸಂಗೊಳ್ಳಿ ರಾಯಣ್ಣ ಇತಿಹಾಸ ತಿಳಿಯಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಅವರ ಪುತ್ಥಳಿ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಶಾಸಕ ಶಿವರಾಜ್ ಪಾಟೀಲ್ ಹೇಳಿದರು. ಧೈರ್ಯ ಮತ್ತು ಕೆಚ್ಚೆದೆಯ ಹೋರಾಟಕ್ಕೆ ಸಂಗೊಳ್ಳಿ ರಾಯಣ್ಣ ಸ್ಫೂರ್ತಿಯಾಗಿದ್ದಾರೆ. ಮಕ್ಕಳಿಗೆ ಸಂಗೊಳ್ಳಿ ರಾಯಣ್ಣ ಇತಿಹಾಸ ತಿಳಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಅವರ ಪುತ್ಥಳಿ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಶಾಸಕ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ವಿದ್ಯಾಭಾರತಿ ಶಾಲೆ ಸಮೀಪ ಸಂಗೊಳ್ಳಿ ರಾಯಣ್ಣ ವೃತ್ತದ ನಾಮಫಲಕ ಅನಾವರಣಗೊಳಿಸಿ ನಂತರ ಮಾತನಾಡಿದರು. ವಿದ್ಯಾಭಾರತಿ ಶಾಲೆ ಸಮೀಪದ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ನಿರ್ಮಾಣಕ್ಕೆ ಶಾಸಕರ ವಿವೇಚನಾ ನಿಧಿಯಿಂದ 5 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಣೆ ಮಾಡಿದರು. ಪುತ್ಥಳಿ ಪೂಜೆಯನ್ನು ಆರಂಭಿಸಬೇಕಂತೇಳಿ ಅವರಲ್ಲಿ ವಿನಂತಿ. ಸಂಗೊಳ್ಳಿ ರಾಯಣ್ಣ ಪುತ್ಥಳಿಯ ಶಂಕು ಜನಪ್ರಿಯ ಶಾಸಕರು, ಸರ್ದಾರರು ಮತ್ತು ದೀನದರು ಈ ಕ್ರಾಂತಿಪುರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಯ ಶಂಕು ಸ್ಥಾಪನೆ ಕುರುಬರ ಸಂಘದ ಅಧ್ಯಕ್ಷರಾಗಿರುವಂತಹ ಕೆ ಬಸವಂತಪ್ಪ ಸರ್ ಅವರು ಕೂಡ ಈ ಪುತ್ಥಳಿಯಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಅವರಲ್ಲಿ ವಿನಂತಿ. ಹಾಗೆ ವಾರ್ಡ್ ನಂಬರ್ 1 ಮತ್ತು ಸಮಾಜದ ಹಲವಾರು ಸಮಾಜದ ಎಲ್ಲ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ವತಿಯಿಂದ ಅವರಿಗೆ ತುಂಬು ಹೃದಯದ ಸ್ವಾಗತ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಮಧ್ಯೆ ಇರುವಂತಹ ಮುಖ್ಯವಾದಂತಹ ತಿರುವು ವಿದ್ಯಾಭಾರತಿ ಸ್ಕೂಲ್ ಇರುವಂತಹ ಜಾಗದಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣ ಯಾವತ್ತು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಧೀಮಂತ ನಾಯಕರ ಒಂದು ಪುತ್ಥಳಿ ನಿರ್ಮಾಣ ರಾಯಚೂರು ನಗರದಲ್ಲಿ ಆಗ್ತಾ ಇರೋದು ಇದು ಮೊಟ್ಟ ಮೊದಲು. ಇದು ನಮ್ಮೆಲ್ಲರ ಖುಷಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ಅಂತ ಧೀಮಂತ ನಾಯಕರ ಮಾರ್ಗದರ್ಶನದಲ್ಲಿ ನಮ್ಮ ಯುವಕರು ನಡೆದಾಗ ಧೈರ್ಯ, ಸ್ಥೈರ್ಯ ಮತ್ತು ನಾಡು ನುಡಿಗಳ ಬಗ್ಗೆ ಅಭಿಮಾನ ಬರುವಂತಹ ಕೆಲಸ ಆಗ್ತದೆ ಅಂತ ಹೇಳಿ ಇವತ್ತು ನಮ್ಮ ಎಲ್ಲ ಯುವಕ ಪಡೆಯವರು
ಇವತ್ತು ಪುತ್ಥಳಿ ನಿರ್ಮಾಣ ಮಾಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ನಾನು ನನ್ನ MLA ನಿಧಿಯಿಂದ 5 ಲಕ್ಷ ರೂಪಾಯಿಗಳು ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ನಿರ್ಮಾಣಕ್ಕೆ ನಾನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕುರುಬ ಸಮಾಜ ಮುಖಂಡರು ಭಾಗವಹಿಸಿದ್ದರು. ಜಾತಿ ಮತ ಪಂಥವೆಂದು ಬಡಿದಾಡದಿರಿ, ಇರುವುದೊಂದೇ ಮಾನವ ಕುಲ ಎಂದು ತಮ್ಮ ಕೀರ್ತನೆಗಳ ಮೂಲಕ ನಾಡಿನಲ್ಲಿ ಶಾಂತಿ, ಸೌಹಾರ್ದತೆ, ಸಮಾನತೆಯ ಸಂದೇಶ ಸಾರಿದ ಮಹಾನ್ ಶ್ರೇಷ್ಠ ಸಂತ ಭಕ್ತ ಕನಕದಾಸ ತತ್ವ ಆದರ್ಶಗಳನ್ನು ಪಾಲಿಸಬೇಕು ಎಂದು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜು ಅವರು ಹೇಳಿದರು. ಜಾತಿ ಮತ ಪಂಥವೆಂದು ಬಡಿದಾಡದಿರಿ, ಇರುವುದೊಂದೇ ಮಾನವ ಕುಲ ಎಂದು ತಮ್ಮ ಕೀರ್ತನೆಗಳ ಮೂಲಕ ನಾಡಿನಲ್ಲಿ ಶಾಂತಿ, ಸೌಹಾರ್ದತೆ, ಸಮಾನತೆಯ ಸಂದೇಶ ಸಾರಿದ ಮಹಾನ್ ಶ್ರೇಷ್ಠ ಸಂತ ಭಕ್ತ ಕನಕದಾಸರ ತತ್ವ ಆದರ್ಶಗಳನ್ನು ಪಾಲಿಸಬೇಕು ಎಂದು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜು ಅವರು ಹೇಳಿದರು. ನಗರದ ರೈಲ್ವೆ ವೃತ್ತದಲ್ಲಿ ಖಾಸಗಿ ಶಾಲೆಗಳ ದೈಹಿಕರ ಸಂಘದಿಂದ ಭಕ್ತ ಶ್ರೀ ಕನಕದಾಸರ ಜಯಂತ್ಯೋತ್ಸವ ನಿಮಿತ್ತ ಆಯೋಜಿಸಿದ್ದ ಮ್ಯಾರಥಾನ್ ಓಟದ ಸ್ಪರ್ಧೆಗೆ ಹಸಿರು ನಿಶಾನೆ ತೋರಿಸಿ ಸ್ಪರ್ಧಾರ್ಥಿಗಳೊಂದಿಗೆ ಹೆಜ್ಜೆ ಹಾಕಿ ಚಾಲನೆ ನೀಡಿ ನಂತರ ವಿಜೇತರಿಗೆ ಪ್ರಶಸ್ತಿ ನೀಡಿ ಮಾತನಾಡಿದರು. ಮಾನವೀಯ ಮೌಲ್ಯ ಸಾರಿ ಜೀವನದುದ್ದಕ್ಕೂ ಹೋರಾಡಿದ ಸಂತ ಕನಕದಾಸರು 15ನೇ ಶತಮಾನದಲ್ಲಿಯೇ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಿ ಜಾತಿ ಧರ್ಮದಿಂದ ಆಚೆಗೆ ನಾವೆಲ್ಲರೂ ಮಾನವೀಯ ಮೌಲ್ಯಗಳು ಅಳವಡಿಸಿಕೊಂಡು ಸಹೋದರರಂತೆ ಬಾಳಬೇಕೆಂದು ಸಂದೇಶ ನೀಡಿದ್ದಾರೆ. ಕನಕದಾಸರು ಯಾವುದೇ ಜಾತಿಗೆ ಸೀಮಿತವಾದವರಲ್ಲ, ಅವರು ನಮ್ಮೆಲ್ಲರ ದೊಡ್ಡ ಆಸ್ತಿಯಾಗಿದ್ದಾರೆ ಎಂದರು. ಇಂತಹ ಮಹಾನ್ ನಾಯಕರ ಜಯಂತ್ಯೋತ್ಸವ ದಿನದಂದು ಕ್ರೀಡೆಗೆ ಮಹತ್ವ ನೀಡಿರುವುದು ಶ್ಲಾಘನೀಯ. ಆರೋಗ್ಯಕರ ಜೀವನಕ್ಕೆ ಕ್ರೀಡೆ ಸಹಕಾರಿಯಾಗಲಿದೆ. ವಿದ್ಯಾರ್ಥಿಗಳು, ಯುವಕರು ಶಿಕ್ಷಣ ಜೊತೆಗೆ ಕ್ರೀಡಾಸಕ್ತಿ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಾಲಂ, ಕೆ ಶಾಂತಪ್ಪ, ಕೆ ಬಸವಂತಪ್ಪ, ಬಿ ಬಸವರಾಜ್, ರಾಮು ಗಿಲೇರಿ, ನಗರಸಭೆ ಉಪಾಧ್ಯಕ್ಷರಾದ ಸಾಜಿದ್ ಸಮೀರ್, ನಗರಸಭೆ ಸದಸ್ಯ ಬಿ ರಮೇಶ್, ನರಸಿಂಹಲು ಮಾಡಗಿರಿ, ನರ್ಸಾರೆಡ್ಡಿ, ತಿಮ್ಮಾರೆಡ್ಡಿ ಗುಡ್ಸಿ, ಮರಿಸ್ವಾಮಿ, ವಿನೋದ್ ಕುಮಾರ್, ತೇಜಪ್ಪ, ರಾಜು ಪಟ್ಟಿ, ಯೂಸುಫ್ ಖಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಭಕ್ತ ಕನಕದಾಸರ ಜಯಂತಿ, ಗಣ್ಯರಿಂದ ಪುತ್ಥಳಿಗೆ ಪುಷ್ಪನಮನ. ಶ್ರೀ ಕನಕದಾಸರ ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ, ಡೊಳ್ಳು ಹಿಡಿದು ಹೆಜ್ಜೆ ಹಾಕಿದ ಶಾಸಕರುಗಳು. ಪಿಡಿಒ ಪರೀಕ್ಷೆ ಗೊಂದಲ, ಜಿಲ್ಲಾಧಿಕಾರಿಗಳಿಂದ ಕೆಪಿಎಸ್ಸಿಗೆ ವರದಿ, ಪ್ರತಿಭಟಿಸಿದ 12 ಜನ ಅಭ್ಯರ್ಥಿಗಳ ವಿರುದ್ಧ ಕೇಸ್ ದಾಖಲು. ಶ್ರೀ ಸಂಗೊಳ್ಳಿ ರಾಯಣ್ಣ ನಾಮಫಲಕ ಅನಾವರಣ, ಪುತ್ಥಳಿ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಅನುದಾನ, ಡಾಕ್ಟರ್ ಶಿವರಾಜ್ ಪಾಟೀಲ್. ಕನಕದಾಸರ ಜಯಂತಿ ಅಂಗವಾಗಿ ಖಾಸಗಿ ಶಾಲೆಗಳ ದೈಹಿಕ ಶಿಕ್ಷಕರಿಂದ ಮ್ಯಾರಥಾನ್ ಓಟ, ರವಿ ಬೋಸರಾಜು ಚಾಲನೆ. ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.